ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇದೊಂದು ಕಾರ್ಯಕ್ರಮವನ್ನು ಜೊತೆ ನಡೆಸ್ತಾ ಇದ್ದೀವಿ. ಸೊ ಇಲ್ಲಿ ಬಂದ ಉದ್ದೇಶ ಏನಂತಂದ್ರೆ, ಯಾವಾಗ್ಲೂ ರೈಲ್ವೆ ದೇಶದ ಆಸ್ತಿ, ಹೌದಾ? ಮಕ್ಕಳು ಹೆಂಗ್ ದೇಶದ ಆಸ್ತಿ ಅಂತ ಅಂತೀವಲ್ಲ, ಅದೇ ರೀತಿ ರೈಲ್ವೆ ರಾಷ್ಟ್ರದ ಸಂಪತ್ತು ಆಗೈತೆ. ಓಕೆ, ಅದನ್ನ ಜವಾಬ್ದಾರಿಯಿಂದ ಕಾಪಾಡ್ಕೊಳ್ಳೋದು ಎಲ್ಲರ ಜವಾಬ್ದಾರಿ ಆಗಿದೆ. ಓಕೆ, ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ರೋಡ್ ವೆಹಿಕಲ್ ಯೂಸರ್ಸ್ ಇಲ್ಲಿ ಬರುವಾಗ ಏನ್ ಗೇಟ್ ಏನ್ ಹಾಕ್ತಿರ್ತಾರಲ್ಲ, ಏನ್ ಬಂದು ಸ್ಟಾರ್ಟ್ ಆಯ್ತಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ನನ್ ಗಾಡಿ ಸ್ಟಾಪ್ ಮಾಡ್ಬಿಡ್ಬೇಕು. ಓಕೆ, ಒಂದು ರೋಡ್ ಅಲ್ಲಿ ಹಾಕಿದ್ರೆ ಹಿಂದಲ್ಲಿ, ಆಯ್ತಾ? ಇವತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಅನ್ವರ್ ಸಾದಿಕ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನೀವು ಎಕ್ಸಿ ಗೇಟ್ ಹತ್ರ ಯಾವ ರೀತಿ ವೆಹಿಕಲ್ ಅನ್ನ ದಾಟಿಸಬೇಕು, ಹೋಗೋದು ಬರೋದು ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು ತಿಳಿಸ್ಕೊಡ್ತೀವಿ. ಯಾವಾಗ್ಲೂ ನೋಡಿ, ಅಲ್ಲಿ ಸಿಗ್ನಲ್ ಕಾಣ್ತಾ ಇದೆಯಾ? ಅಲ್ಲಿ ಒಂದು ಹೋಟೆಲ್ ಸೌಂಡ್ ಆಗುತ್ತೆ ಗಾಡಿ ಬರುವ ಗೇಟ್ ಹಾಕೋ ಮುಂಚೆ. ಸೊ ಅದು ಕೇಳಿಸ್ಲಿಲ್ಲ ಅಂದ್ರೂ ಕೂಡ ರೆಡ್ ಸಿಗ್ನಲ್ ಆಗ್ತಾರೆ ಅಲ್ಲಿ. ಸೊ ನಾವು ಯೂನಿಫಾರ್ಮ್ ಅಂತ ಹೇಳಿದ್ರೆ ಬೇಗ ಕಾಣುತ್ತೆ ಯೂನಿಫಾರ್ಮ್ ಅಲ್ಲಿ ಇದ್ದೀರಿ ಅಂತ ಅಲ್ವಾ? ನಾವು ಯೂನಿಫಾರ್ಮ್ ಅವರು ಕೂಡ ಏನೋ ನಿಮ್ಮಂಗೆ ಸಿವಿಲಿಯನ್ ಅಷ್ಟೇ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ನಾವು ಯೂನಿಫಾರ್ಮ್ ಹಾಕೊಂಡು ಇಲ್ಲಿದ್ದೀವಿ. ನಾವಿವತ್ತು ನಿಮ್ಮ ಮಧ್ಯೆ ಬಂದು ಏನೋ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಮ ಸೇಫ್ಟಿಗೆ ಅಷ್ಟೇ. ನಿಮ್ಮ ಸೇಫ್ಟಿಗಿಂತ ದೊಡ್ಡದು ಯಾರಿಲ್ಲ. ಈಗ ನೋಡಿ, ನೀವೊಬ್ಬರು ನಿಮ್ಮ ಮಗನಿಗೆ ನೀವು ತಂದೆ ಅಲ್ವಾ, ನಿಮ್ಮ ಮಿಸಸ್ಗೆ ನೀವು ಗಂಡ, ಅದೇ ರೀತಿ ತಾಯಿಗೆ ಮಗ, ಎಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು.